ಸೀರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಅವರ ಸೀರಿಯಲ್ ಜರ್ನಿ ಹಾಗೆ ರಿಯಲ್ ಲೈಫ್ ಜರ್ನಿ ಬಗ್ಗೆ ಕೇಳ್ತಾ ಹೋಗೋಣ. ಹಲೋ, ನಮಸ್ಕಾರ ನಿರುಷಾ ಅವರೇ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸೇಮ್ ನಿರುಷಾ ಹೇಗಿದ್ದೀರೋ ಹಾಗೆ, ಅಂದ್ರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಂತ ಹೇಳ್ತಾರಲ್ಲ, ಸೊ ಆನ್ ಸ್ಕ್ರೀನಲ್ಲೂ ತುಂಬಾ ಚೆನ್ನಾಗಿದ್ದೀರಾ, ಆಫ್ ಸ್ಕ್ರೀನಲ್ಲಿ ರಿಯಲ್ ಆಗಿ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸೊ ಫಸ್ಟ್ ರಿಯಾಕ್ಷನ್ ನಾನು ಕೇಳಬೇಕು ಅಂತ ಇರುವಂಥದ್ದು, ಇದು ಒಂದು ಸ್ವಮೇಕ್ ಸೀರಿಯಲ್. ಬಹಳಷ್ಟು ಇತ್ತೀಚಿನ ಸೀರಿಯಲ್ಗಳು ರಿಮೇಕ್ ಆಗಿರುತ್ತೆ, ಆದರೆ ಒಂದು ಸ್ವಮೇಕ್ ಸೀರಿಯಲ್ ಕನ್ನಡ ನಾಡಿನ ಒಂದು ಮಣ್ಣಿನ ಕಥೆಯನ್ನು ಇಟ್ಕೊಂಡು ನೀವು ಇಷ್ಟೊಂದು ಫೇಮಸ್ ಆಗಿದ್ದೀರಾ, ನಂಬರ್ 1 ಸ್ಥಾನಕ್ಕೆ ಬಂದಿದ್ದೀರಾ ಸ್ಟಾರ್ ಸುವರ್ಣ ಸೀರಿಯಲ್ಗಳ ಲಿಸ್ಟಲ್ಲಿ. ಸೊ ಏನು ಅನ್ಸುತ್ತೆ ಭೂಮಿ ಕ್ಯಾರೆಕ್ಟರ್ ಬಗ್ಗೆ, ಎಷ್ಟು ಖುಷಿ ಇದೆ? ಮೊದಲಿಗೆ ತುಂಬಾನೇ ಅಂದರೆ ತುಂಬ ಖುಷಿ. ಇಂಥ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಫಸ್ಟ್ ನನ್ನ ಚಾನಲ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಸೆಲೆಕ್ಟ್ ಮಾಡಿತ್ತು ಚಾನಲ್, ಹಾಗೆ ನನ್ನ ಪ್ರೊಡಕ್ಷನ್ ಟೀಮ್, ಅವ್ರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಆ ನಂಬಿಕೆ ಇತ್ತಲ್ಲ, ಓಕೆ ಭೂಮಿ ಕ್ಯಾರೆಕ್ಟರ್ಗಳು ಮಾಡ್ತಾಳೆ, ಚೆನ್ನಾಗಿ ಹೋಗುತ್ತೆ ಅಂತ. ಆ್ಯಂಡ್ ಜನನೂ ಅಷ್ಟೇ ಭೂಮಿ 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 ಅಂತ ನನಗೆ ಪ್ರೀತಿ ತೋರಿಸ್ತಾ ಇದ್ರೆ ನಾನು ಒಂದು ಕಡೆ ನನ್ನ ಹೆಸರೇ ಮರ್ತೋಗ್ಬಿಡ್ಬೇಕು. ಇವಾಗ ಎಲ್ಲಾದರೂ ಹೋದಾಗ ನಿಮ್ಮ ಹೆಸರು, ಎಲ್ಲೋ ಬೇರೆ ಕಡೆ ಹೋದಾಗ ನಿಮ್ಮ ಹೆಸರು ಅಂತ ಅಂದಾಗ ಭೂಮಿ, ಬ್ಯಾಂಕಲ್ಲಿ ಹೋಗಿ ಬರೀವಾಗ ಎಷ್ಟೋ ಸತಿ ನಾನು ಭೂಮಿ ಅಂತ ಬರ್ದಿದ್ದೀನಿ. ಅಷ್ಟು ನನ್ನ ರಿಯಲ್ ಲೈಫ್ಗೆ ಅದು ಇಂಪ್ಯಾಕ್ಟ್ ಆಗಿದೆ. ಸೊ ಭೂಮಿ ಅನ್ನೋ ಕ್ಯಾರೆಕ್ಟರ್ ನಂಗೆ ತುಂಬಾನೇ ಖುಷಿ ತಂದ್ಕೊಟ್ಟಿದೆ, ಪ್ರೀತಿ ತಂದ್ಕೊಟ್ಟಿದೆ, ಒಂದಷ್ಟು ಜನ ಸ್ನೇಹಿತರನ್ನ ತಂದ್ಕೊಟ್ಟಿದೆ ನನ್ನ ಲೈಫಲ್ಲಿ. ಸೊ ಐ ಆಮ್ ಆಲ್ವೇಸ್ ಬ್ಲಸ್ಡ್, ಗ್ಲಾಡ್ ಫಾರ್ ದ್ಯಾಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾವುದೇ ಒಂದು ಸೀರಿಯಲಲ್ಲಿ ಹೀರೋಯಿನ್ ಅಂತ ಆದಾಗ ಅವರು ಅವ್ರ ಮನೆ ಮಗಳಾಗ್ಬಿಡ್ತಾರೆ. ಯಾಕೆಂದರೆ ಸೀರಿಯಲ್ಗಳು ಹೆಚ್ಚಾಗಿ ಹೆಣ್ಮಕ್ಳನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಜಾಸ್ತಿ ಅವರು ಆ ಹೀರೋಯಿನ್ಸ್ನ ನಮ್ಮ ಮನೆ ಮಗಳು ಅನ್ಕೊಂಡ್ಬಿಡ್ತಾರೆ. ಸೊ ನಿಮ್ಮ ಒಂದು ಮಿಡಲ್ ಕ್ಲಾಸ್ ಹುಡುಗಿಯ ಪಾತ್ರ ಬಹು ಬೇಗ ಜನಕ್ಕೆ ಕನೆಕ್ಟ್ ಆಗಿಬಿಡ್ತು. ಸೊ ಈ ಒಂದು ಯಾವ ಒಂದು ಎಲಿಮೆಂಟ್ ನಿಮಗೆ ಇಷ್ಟು ಕನೆಕ್ಟ್ ಆಗಿಬಿಟ್ಟಿದೆ ಜನಕ್ಕೆ? ನಿಮ್ಮ ಎಲ್ಲ ಒಂದು ಕಲಾವಿದರಿಗೆ ಅವ್ರದ್ದೇ ಆದಂಥ ಒಂದು ಸಿಗ್ನೇಚರ್ ಅಂತ ಇರುತ್ತೆ, ಸ್ವ್ಯಾಗ್ ಅಂತ ಇರುತ್ತೆ. ಸೊ ನಿಮ್ಮ ಒಂದು ಯಾವ ಕ್ಯಾರೆಕ್ಟರ್ ಜನರಿಗೆ ಇಷ್ಟು ಹತ್ರ ಆಗಿದೆ ಅಂತ ನಿಮಗೆ ಅನ್ಸತ್ತೆ? ನಿಜ ಹೇಳಬೇಕು ಅಂದರೆ, ನಾರ್ಮಲಿ ಸೀರಿಯಲ್ ಹೀರೋಯಿನ್ಸ್ ಪಾತ್ರ ಎಲ್ಲ ಬಂದಾಗ ಆಪೋಸಿಟ್ ಆಗಿ ಸಿಗುತ್ತೆ. ಕೆಲವೊಬ್ರು ತುಂಬ ಮಾಡರ್ನ್ ಆಗಿರ್ತಾರೆ ಲೈಫಲ್ಲಿ, ಇಲ್ಲಿ ಬಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಬೇಕು, ಅಥವಾ ತುಂಬ ನೆಕ್ಸ್ಟ್ ದ ಡೋರ್ ಆ ಥರ ಇರ್ತಾರೆ, ಇಲ್ಲಿ ಬಂದು ವೆರಿ ಪಾಶ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು, ಆ ಥರ ಇರುತ್ತೆ. ನಾನು ಹೆಂಗೆ ಸಿಕ್ಬಿಟ್ಟಿದೆ ಅಂದರೆ, ನಾನು ನಾರ್ಮಲಿ ಹಿಂಗೆ ಇರ್ತೀನಿ. ಇವಾಗ ಭೂಮಿ ಹೆಂಗಿರ್ತಾಳೆ, ಎಲ್ಲ ಕೆಲಸ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾಳೆ, ಒಂದು ನಾರ್ಮಲ್ ಫ್ಯಾಮಿಲಿ. ನಾನು ಹಾಗೆ ರಿಯಲ್ ಲೈಫಲ್ಲೂ ಅಷ್ಟೇ, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ತುಂಬ ಚೆನ್ನಾಗಿ ಕಜಾಯ ಮಾಡ್ತೀನಿ. ಆ್ಯಂಡ್ ಬೆಳಿಗ್ಗೆ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ನನ್ನ ತಾಯಿಗೆ ಅಡುಗೆ ಮಾಡಿಟ್ಟು ಬರ್ತೀನಿ. ಈ ಥರ ವೆರಿ ನಾರ್ಮಲ್. ನನಗೆ ಆ ಲಕ್ಸುರಿ ಲೈಫು ಭೂಮಿಯಾಗೂ ಇಷ್ಟ ಇಲ್ಲ, ನಿರೂಷಾಗೂ ಇಷ್ಟ ಇಲ್ಲ. ವೆರಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತೀನಿ. ಹಾಗಾಗಿ ಆಮೇಲೆ ಈ ಸೀರಿಯಲಲ್ಲಿ ಭೂಮಿ ಕ್ಯಾರೆಕ್ಟರ್ ಜನಕ್ಕೆ ತಲುಪೋದಕ್ಕೆ ಕಾರಣ ಅಪ್ಪ ಮಗಳು ಬಾಂಡಿಂಗ್. ಎಂತ ಚಂದ ತೋರಿಸಿದ್ದಾರೆ ಅಂದರೆ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಮ್ಮ ಸಾಕು ತಂದೆ ತೀರ್ಕೊಂಡಿದ್ದ ಎಪಿಸೋಡು 2 ದಿನ ಶೂಟ್ ಮಾಡಿದ್ವಿ ನಾವು. ನೀವು ನಂಬ್ತಿರೋ ಇಲ್ವೋ, ವಿತೌಟ್ ಗ್ಲಿಸರಿನ್ ನಾನು ನನ್ನ ತಾಯಿ ಭಾಗ್ಯಮ್ಮ ಹತ್ತಿರೋದು. ಎಷ್ಟು ಹತ್ತಿದೀವಿ ಅಂದರೆ, ನಮ್ಮ ತಂದೆ ಕ್ಯಾರೆಕ್ಟರ್ ಯಾರು ಆ ತೀರ್ಕೊಂಡಿದ್ದ ಕ್ಯಾರೆಕ್ಟರ್ ಮಾಡಿದ್ರು, ಅವ್ರು ಹಿಂಗೆ ಮಲಗಿರ್ತಾರೆ, ಆ ಸೌದೆ ಮೇಲೆ ಮಲಗಿರ್ತಾರೆ. ನಾವು ಗೋಳಾಡೋದು ನೋಡಿ ನನ್ಗೆ ಒಂದು ನಿಮಿಷಕ್ಕೆ ಅಪ್ಪ ಎದ್ದೇಳಪ್ಪ, ನಿನ್ನ ಮಗಳು ಬಂದಿದ್ದಾಳೆ, ಕಣ್ಬಿಟ್ಟು ನೋಡಪ್ಪ ಅಂತೀನಿ. ನನ್ನ ತಂದೆ ಕ್ಯಾರೆಕ್ಟರ್ ಮಲಗಿರೋರ್ಗೆ ಇಲ್ಲಿಂದ ಕಣ್ಣಲ್ಲಿ ನೀರು ಹೋಗ್ತಾ ಇದೆ, ಅಷ್ಟು ಎಮೋಷ್ನಲ್. ನನ್ಗೆ ಈಗ ಅದು ನೆನ್ಸ್ಕೊಂಡ್ರು ನನ್ಗೊಂಥರ ನನ್ನ ಕೈ ನಡಗುತ್ತೆ. ಆಮೇಲೆ ಆ ಸೀನು ಒಂದೇ ಸ್ಟ್ರೆಚ್ಚಲ್ಲಿ ಹೋದ್ವಿ ನಾವು. ನಮ್ಮ ಡೈರೆಕ್ಟರ್ ಸರ್ ಎಲ್ಲೂ ಬ್ರೇಕ್ ಮಾಡಲಿಲ್ಲ. ಅದು ಹಿಂಗಿದೆ ನೋಡಮ್ಮ, ಹಿಂಗೆ ನೀವು ತಗೊಂಡೋಗಿ ಅಂತ ಹೇಳಿದಾಗ ನಾನು ನನ್ನ ತಾಯಿ, ಅವ್ರು ಸುಮ್ಮನೆ ಮಲ್ಗಕ್ಕೂ ಆಗಲ್ಲ, ಆ ಮನುಷ್ಯನ ಒಳಗಡೆ ಎಷ್ಟು ಭಾವನೆಗಳಿರುತ್ತೆ, ಎಲ್ಲ ಮಾತಾಡ್ಕೊಂಡ್ವಿ. ನಾವು 3 ಜನ, ಅಲ್ಲಿ ಜನ ಎಲ್ಲ ನಿಂತ್ಕೊಂಡು ನೋಡ್ತಿರ್ತಾರೆ, ನಾವು 3 ಜನ ಮಾಡಬೇಕು ಅಂತ ಅಂದಾಗ ನಾವು ಮಾಡಕ್ಕೆ ಶುರು ಮಾಡಿದ್ರೆ ಕಟ್ ಅಂತ ಹೇಳಿದಾಗ ಒಂದು 2 hours ಹೋಯ್ತದು ಒಂದೇ ಸ್ಟ್ರೆಚ್ಚಲ್ಲಿ. 2 hours ಆದಮೇಲೆ ವಿತೌಟ್ ಮೇಕಪ್ ಫುಲ್ ಮುಖ ಊದ್ಕೊಂಡ್ಬಿಟ್ಟಿದೆ ನಂದು. ಇವಾಗ ನೀವೇ ಒಂದು ಅಳುವಾಗ ಇದೆ ಎಷ್ಟು ಊದಿರುತ್ತೆ. ನಾನು ಕಟ್ ಅಂತ ಅಂದು ಹಿಂಗೆ ನೋಡಿದಾಗ ನನ್ನ ಡೈರೆಕ್ಟರಿಂದ ಹಿಡಿದು ನನ್ನ ಸೆಟ್ ಹುಡುಗ, ನನ್ನ ಅಸಿಸ್ಟೆಂಟ್ವರೆಗೂ ಅಳ್ತಾ ಇದ್ದಾರೆ ಎಲ್ಲರೂ. ಆಮೇಲೆ ಆ ಕ್ಷಣನೇ ಅನ್ಸಿರುತ್ತಲ್ಲ ನನ್ ಗ್ರೇಟ್ ಅಂತ, ನನಗೆ ಅಂದ್ರೆ ಈ ಪಾತ್ರ ಸಿಕ್ಕಿರೋದಕ್ಕೆ ತುಂಬಾ ಧನ್ಯ ಆಯ್ತು ಅಂತ. ಎಷ್ಟು ತಂದೆ ಮಗಳು ಬಾಂಡಿಂಗ್ ಇದೆ ಅಂತ ಅಂದರೆ, ನನ್ನ ಡೈರೆಕ್ಟರ್ ಕರೆದುಬಿಟ್ಟು ಬೇಜಾರು ಮಾಡ್ಕೊಂಬೇಡವ, ನಾನು ಇನ್ನೇನೋ ಹೇಳ್ತೀನಿ, ಅದು ಹೇಳ್ಬಾರ್ದು ಅಂದರೂ ಹೇಳ್ತೀನಿ ಅಂತಂದರೆ, ಏನು ಅಂದರೆ ನಿನ್ನ ತಂದೆ ಹೋದಾಗ ನೀನು ಹಿಂಗೆ ಕಿರ್ಸ್ತೀಯೋ ಇಲ್ವೋ, ಹಂಗೆ ಕಿರ್ಸ್ಬಿಟ್ಟೆ ಕಣವ, ನನ್ನ ಕಣ್ಣಲ್ಲಿ ನೀರು ತರಿಸ್ಬಿಟ್ಟೆ ಕಣವ ಅಂತ ಅಂದರು. ಅದು ನನಗೆ ಇವತ್ತಿಗೂ ಮರೆಯೋಕ್ಕಾಗಲ್ಲ ಆ ಎಪಿಸೋಡ್ ಅಂತೂ. ಈ ಭೂಮಿ ಪಾತ್ರವನ್ನ ಶುರು ಮಾಡಿ 500 ಎಪಿಸೋಡ್ಸ್ ಆಗಿದೆ. ಸೊ ತುಂಬಾ
ಟಫ್ ಅಂತ ಏನಾದ್ರು ಅನ್ಸಿದ್ಯಾ ಯಾವಾಗ್ಲಾರು ಒಂದು ಮೂಮೆಂಟ್ ಅಲ್ಲಿ, ಇಲ್ಲ ನನ್ ಕೆಲ ಆಗ್ತಿಲ್ಲ ತುಂಬಾ ಟಫ್ ಆಗಿದೆ ಇದು ಅಂತ ಯಾವ್ದಾದ್ರು ಒಂದು ಸೀನ್ ಅಥವಾ ಸನ್ನಿವೇಶ ಏನಾದ್ರು ಅನ್ಸಿದ್ಯಾ? ಇಲ್ಲ ಅದು ಟಫ್ ಆಗಿ ಬಂದಿದ್ದನ್ನ ನಾನು ಡೆಫಿನೆಟ್ಲಿ ಚಾಲೆಂಜ್ ಆಗೇ ತಗೋತೀನಿ. ಕೆಲವೊಂದು ಸತಿ ತುಂಬ ಹೆಕ್ಟಿಕ್ ಸ್ಕೆಡ್ಯೂಲ್ ಇರುತ್ತೆ ನಮಗೆ. ಒಂದು 2 ಗಂಟೆ 3 ಗಂಟೆಗೆ ಪ್ಯಾಕಪ್ ಮಾಡಿರ್ತೀವಿ, ಮತ್ತೆ 5 ಗಂಟೆಗೆ ಕಾರ್ ಎತ್ಕೊಂಡು ಬರಬೇಕು, ನಾನೇ ಡ್ರೈವ್ ಮಾಡ್ಕೊಂಡು ಬರ್ತೀನಿ, ತುಂಬ ದೂರ ಲೊಕೇಶನ್ಸ್ ಇರುತ್ತೆ. ಆವಾಗ ನಾನು ಕಾರ್ ಓಡಿಸುವಾಗ ನನಗದು ಇನ್ನರ್ ಫೀಲಿಂಗ್ ಆಗ್ತಿಲ್ಲ, ನಾನು ಹೋಗ್ತಿದ್ದೀನೇನೋ ಸೊತ್ತೋಗ್ತೀನೇನೋ ಅಂತ ಅನಿಸಿದಾಗ ನನ್ನಲ್ಲಿ ಒಂದು ಈ ಪಾರ್ಟ್ ಆಫ್ ನಿರೂಷಾ ಹತ್ರ ಹೇಳಿದ್ರೆ ಈ ಪಾರ್ಟ್ ಆಫ್ ಭೂಮಿ, ಕಮಾನ್ ಯು ಕ್ಯಾನ್ ಡೂ ಇಟ್, ಯಾಕೆ ಮಾಡೋಕ್ಕಾಗಲ್ಲ, ನೀನು ಮಾಡ್ತೀಯ, ಇನ್ನೂ ಕಷ್ಟ ಆದರೆ ಮಾಡ್ತೀಯ ಅಂತ ಸೆಲ್ಫ್ ಮೋಟಿವೇಶನ್. ಅದಾದ್ಮೇಲೆ ನನ್ನ ತಾಯಿ, ನನ್ನ ಕುಟುಂಬದವ್ರಿಗಿಷ್ಟ, ನಾನು ಏನೋ ಮಾಡ್ತೀನಿ ಅಂದರೆ ಒಂದು 10 ಜನ ಖುಷಿ ಪಡ್ತಾರೆ ಅಂದರೆ ಆಯಿತು, ನಾವು ಸೈಡ್ಗಿಡೋಣ, ಬೇರೆಯವರು ಇಷ್ಟು ಖುಷಿ ಪಡ್ತಿದಾರಲ್ಲ ನನ್ನವರು, ಅವ್ರಿಗೋಸ್ಕರ ಮಾಡೋಣ ಅಂತ ನಾನೇ ಬೂಸ್ಟಪ್ ಆಗಿಬಿಡ್ತೀನಿ. ಬಹಳಷ್ಟು ಕ್ಯಾರೆಕ್ಟರ್ ಅಂದ್ರೆ ನಮಗೆ ಸಿಗುವಂತಹ ಪಾತ್ರಗಳಿಗೆ ಕಲಾವಿದರಿಗೆ ರಿಲೇಟೇ ಆಗಲ್ಲ. ಆದ್ರೆ ನೀವು ಆಗ್ಲೇ ಹೇಳಿದ್ರಿ, ನಾನು ರಿಯಲ್ ಆಗೂ ಹೀಗೆ ಇದ್ದೀನಿ, ನಂಗೆ ಸಿಕ್ಕಿರುವಂತಹ ಭೂಮಿ ಪಾತ್ರನೂ ಕೂಡ ಹೀಗೆ ಇದೆ. ಸೊ ನೀವು ಆ ಪಾತ್ರನ ನಿರ್ವಹಿಸೋದಕ್ಕೆ ತುಂಬಾನೇ ಈಸಿ. ಆದ್ರೆ ನಿಮ್ಮ ವೀಕ್ಷಕರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಿರೂಶ್ ಅವರು ಎಲ್ಲಿಂದ ಬಂದ್ರು, ಹೇಗ್ ಬಂದ್ರು, ನೇಟಿವ್ ಏನು, ಇವ್ರು ಏನು ಓದಿದ್ದಾರೆ, ಸೊ ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಅಥವಾ ಕಿರುತೆರೆ ಇಂಡಸ್ಟ್ರಿಗೆ ಹೇಗೆ ಬಂದ್ರು ಅಂತ ಕುತೂಹಲ ಇರುತ್ತೆ. ಸೊ ಈ ಕುತೂಹಲದ ಬಗ್ಗೆ ಏನು ಹೇಳ್ತೀರಾ? ನೀವು ಬೇಸಿಕಲಿ ನೇಟಿವ್ ಯಾವುದು ನಿಮ್ದು? ನನ್ನ ಫುಲ್ ಹೆಸರು ಬಂದು ನಿರೂಷಾ ಮಧುಗೌಡ ಅಂತ. ನನ್ನ ತಂದೆ ಮೂಲತಃ ಹಿಸ್ ಫ್ರಮ್ ಮಂಡ್ಯ. ನಾನು ಮಂಡ್ಯದ ಹುಡುಗಿ. ಸೂಪರ್. ಆ ಗತ್ತೆ ಕಾಣಿಸ್ತಾ ಇದೆ ಇವಾಗ, ನಿರೂಷಾ ಅವ್ರದ್ದು ಮಂಡ್ಯದ ಹುಡುಗಿ ಗತ್ತೆ ಈಗ ಕಾಣಿಸ್ತಾ ಇದೆ. ನಾನು ಮಂಡ್ಯದ ಹುಡುಗಿ. ಆ್ಯಂಡ್ ನನ್ನ ತಂದೆ ಸಿವಿಲ್ ಇಂಜಿನಿಯರ್, ನನ್ನ ತಾಯಿ ಇಂಜಿನಿಯರ್, ನನ್ನ ಅಣ್ಣ ಇಂಜಿನಿಯರ್. ನಾನು BCA ಕಂಪ್ಲೀಟ್ ಮಾಡಿದ್ದೀನಿ. ಐ ಕೇಮ್ ಇಂಟು ಕಂಪ್ಯೂಟರ್ ಸೈನ್ಸಿಗೆ ಬಂದೆ. ನಾನು MS ರಾಮಯ್ಯದಲ್ಲಿ ನನ್ನ ಎಜುಕೇಷನ್ ಮುಗಿಸ್ದೆ. ಅದಾದಮೇಲೆ ಚಿಕ್ಕ ವಯಸ್ಸಿಂದನೂ ಐ ಎಮ್ ಅ ಪ್ರೊಫೆಷ್ನಲ್ ಕಥಕ್ ಡಾನ್ಸರ್. ವೆನ್ ಐ ವಾಸ್ ಇನ್ 3rd ಸ್ಟ್ಯಾಂಡರ್ಡ್ ನಾನು ಡಾನ್ಸ್ ಕ್ಲಾಸಿಗೆ ಸೇರಿತ್ತು. ನನ್ನ ರಂಗ ಪ್ರವೇಶ ಎಲ್ಲನೂ ಮುಗಿಸಿ ನಾವು ಐ ಕ್ಯಾನ್ ಬಿ ಅ ಟೀಚರ್ ಆಲ್ಸೋ. ಅದಾದಮೇಲೆ ನನಗೆ ವೈಯಕ್ತಿಕವಾಗಿ ನನಗೆ ಆ್ಯಕ್ಟಿಂಗು ಇದು ಇಷ್ಟ ಅಂತ ಹೇಳೋಕ್ಕಿಲ್ಲ, ನನ್ನ ತಾಯಿಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲೆಲ್ಲ ನಿನ್ನ ಮಕ್ಳನ್ನ ಏನು ಮಾಡ್ತೀಯ ಅಂದರೆ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಏನಂತಾರೆ, ಡಾಕ್ಟರ್ ಮಾಡ್ತೀನಿ, ಇಂಜಿನಿಯರ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ. ಬಟ್ ನನಗೆ ಹೇರ್ ಹಾಸ್ಟೆಸ್ ಆಗಬೇಕು ಅಂತ ತುಂಬ ಇಷ್ಟ ಇತ್ತು. ಪೈಲಟ್, ಹೇರ್ ಹಾಸ್ಟೆಸ್, ಸಮಥಿಂಗ್ ರಿಲೇಟೆಡ್ ಆ ಥರ ಆಗಬೇಕು ಅಂತ ಇಷ್ಟ ಆಯಿತು. ನನ್ನ ತಾಯಿಗೆ ಯಾವಾಗಲೂ ನನ್ನ ಮಗಳು ಚೆನ್ನಾಗಿದ್ದಾಳೆ ಅಂದರೆ ಅವ್ರವ್ರ ತಾಯಂದಿರ್ಗೆ ಅವ್ರ ಮಕ್ಕಳು ಹೀರೋಯಿನ್ಸೇನೆ. ನನ್ನ ಮಗಳು ಸುಂದ್ರಿ, ನನ್ನ ಮಗಳು ಹೀರೋಯಿನ್ ಆಗಬೇಕು ಅಂತ. ಸೊ ಅವ್ರ ಆಸೆ ಇದು. ನಾನು ಸರಿ ಓಕೆ, ನಾನೊಂಥರ ಓಕೆ. ಹಾಗಾದ್ರೆ ಬಂದಿದ್ದು ಹೇಗೆ ಸೀರಿಯಲ್ ಇಂಡಸ್ಟ್ರಿಗೆ? ಸೀರಿಯಲ್ ಇಂಡಸ್ಟ್ರಿಗೆ ಹೇಗೆ ಬಂದೆ ನೆನಪೇ ಆಗ್ತಿಲ್ವಲ್ಲ ನನಗೆ. ಅಂದ್ರೆ ಅಷ್ಟು ನೀವು ಪಾತ್ರದಲ್ಲಿ ಮುಳುಗಿ ಹೋಗಿದ್ದೀರಾ, ನೀವು ಹೇಗೆ ಬಂದೆ ಅಂತಾನೆ. ರ್ಯಾಂಡಮ್ ಆಗಿ ಯಾರೋ ಕೇಳಿದ್ರು ಹಿಂಗಿದೆ ಬನ್ನಿ ಅಂತ, ಸರಿ ಹೋದೆ. ನಾನು ಯಾವ್ದು ಏನು ಈ ನಿನ್ನ ಜೊತೆ ನನ್ನ ಕಥೆನೂ ನನಗೆ ಹೋಗ್ಬೇಕು ಅನ್ನೋದು ತಲೆಯಲ್ಲಿರಲ್ಲ, ಬರುತ್ತೆ ಅನ್ನೋದೇನೂ ಇರಲ್ಲ. ನಾನು ಮುಂಚೆ ಸೀರಿಯಲ್ ಮಾಡಿದ್ದು ಬ್ರೇಕ್ ತೊಗೊಂಡಿದ್ದೆ. ಬಿಕಾಸ್ ನಂದು ಆ ಸೀರಿಯಲ್ಗೋಸ್ಕರ ನಾನು ವೆಯ್ಟ್ ಪುಟ್ ಆನ್ ಆಗಿದ್ದೆ. ಒಂದು ತುಂಬ ಪ್ರೆಗ್ನೆಂಟ್ ಕ್ಯಾರೆಕ್ಟರ್ ಮಾಡಿದ್ರಿಂದ ನಾನು ಪುಟ್ ಆನ್ ಆಗಿದ್ದೆ. ನಾನು ವೆಯ್ಟ್ ಲಾಸ್ ಮಾಡಬೇಕಿತ್ತು, ಅದಕ್ಕೋಸ್ಕರ 6 months ಬ್ರೇಕಲ್ಲಿದ್ದೆ. ನಂಗೆ ಈಗಲೂ ಚೆನ್ನಾಗಿ ನೆನಪಿದೆ, ರಾಯರ ಮಠದಲ್ಲಿದ್ದೆ ನಾನು, ಮಂತ್ರಾಲಯದಲ್ಲಿದ್ದೆ. ಆ್ಯಂಡ್ ನಾನು ತುಂಬ ನಂಬ್ತೀನಿ ರಾಯರನ್ನಾಗಲಿ ಚಾಮುಂಡೇಶ್ವರಿನಾಗಲಿ ತುಂಬ ನಂಬ್ತೀನಿ. ಅಲ್ಲಿದ್ದಾಗ ನಂಗೊಂದು ಕಾಲ್ ಬರುತ್ತೆ, ಈ ಥರ ಸುವರ್ಣ ಚಾನಲಿಂದ ಮಾಡ್ತಾ ಇದ್ದೀವಿ, ಹಿಂಗೊಂದು ಸೀರಿಯಲ್ ಇದೆ, ಬರಬೇಕು ಲುಕ್ ಟೆಸ್ಟ್ಗೆ ಅಂತ. ನಾನು ಬರ್ತೀನಿ ಇಲ್ಲಿ ದೇವಸ್ಥಾನದಲ್ಲಿದ್ದೀನಿ ಅಂದ್ಬಿಟ್ಟು ನಾನು ಇಗ್ನೋರ್ ಮಾಡಿಬಿಟ್ಟೆ ಆ ಕಾಲ್ನ. ಮತ್ತೆ ಕಾಲ್ ಬಂತು, ಆವಾಗ ಸರಿ ಆಯಿತು ಬರ್ತೀನಿ ಅಂತ ಅಂದೆ. ನಾನು ಕ್ಯಾಬಲ್ಲಿ ಹೊರಟಾಗ ನನ್ನ ಕ್ಯಾಬ್ ಪಂಚರ್ ಆಗೋಯ್ತು. ನನಗೂ ಸಕ್ಕದಾಗಿದೆ ಸೈನ್ ಇದು, ಪಕ್ಕ ಇದು ಡಮ್ ಇದು ಏನು ಸಿಗಲ್ಲ ಮಾಡಲ್ಲ, ಹಿಂಗೂ ಬಂದಿದ್ದೀನಲ್ಲ ಮುಗಿಸ್ಕೊಂಡು ಹೋಗೋಣ ಬಿಡು ಅಂತ ಅಂದೆ. ಬೆಳಗ್ಗೆ 11 ಗಂಟೆಗೆ ನಾನು ಆಡಿಷನ್ಗೆ ಹೋದೆ. ಆಡಿಷನ್ ಲುಕ್ ಟೆಸ್ಟ್ ನಾನು 1 o'clock ತನಕ ಆಯಿತು. 1 o'clock 2 o'clock ಮನೆಗೆ ಬಂದೆ. 4 o'clock ನಂಗೆ ಕಾಲ್ ಬರುತ್ತೆ ಚಾನಲಿಂದ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ನೈಟ್ ಈವ್ನಿಂಗ್ ಒಂದು 6 o'clock ಮನೇಲಿ ಅಗ್ರಿಮೆಂಟೇ ಸೈನ್ ಆಗೋಗ್ಬಿಡುತ್ತೆ. ಸೊ ಒಂದೇ ದಿವಸದಲ್ಲಿ ಇಷ್ಟು ಪ್ರೋಸೆಸ್ ಆಗಿ ಹೀರೋಯಿನ್ ಆಗ್ಬಿಟ್ಟೆ ನಾನು. ದೇವರ ಆಶೀರ್ವಾದ, ಆಮೇಲೆ ಲಕ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಒಟ್ಟಿಗೆ ಇದ್ದಾಗ ಆ ಒಂದು ಏಳಿಗೆ ಬೆಳವಣಿಗೆ ಜೀವನದಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಸೀರಿಯಲ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಸೀರಿಯಲ್ ಟೀಮ್ ನಾವು ನೋಡಿದ್ವಿ ಪ್ರೆಸ್ ಮೀಟಲ್ಲಿ, ತುಂಬ ಜೋವಿಯಲ್ ಆಗಿ ಒಳ್ಳೆ ಬಾಂಡಿಂಗ್ ಇದೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಈ ಅಟ್ಮಾಸ್ಫಿಯರ್, ಸೆಟ್ ಅಟ್ಮಾಸ್ಫಿಯರ್, ನಿಮ್ಮ ಸೀರಿಯಲ್ ಅಟ್ಮಾಸ್ಫಿಯರ್ ಬಗ್ಗೆ?
ಇದು ನನ್ನ ಜೀವ, ಇದು ನನ್ನ ಸೆಟ್ ಅಂತ ಅಂದರೆ ಎಲ್ಲರೂ ನೋಡ್ತಿರ್ತೀರಲ್ವ, ನಾವು ಇಲ್ಲೇ ಜಾಸ್ತಿ ಕಾಲ ಕಳೆಯೋದು ಮನೆಯವರೊಟ್ಟಿಗಿಂತನೂ. ನನಗಿಲ್ಲಿ ಒಂದು ಅಮ್ಮ ಸಿಗ್ತಾರೆ, ಒಂದು ತಮ್ಮ ಸಿಗ್ತಾನೆ. ಇವತ್ತಿಗೂ ನನ್ನ ಮೈದನ ನಾನು ಆನ್ ಸ್ಕ್ರೀನ್ ಹೆಂಗೆ ಮೈದು ಅಂತೀನಿ, ಆಫ್ ಸ್ಕ್ರೀನು ಹಂಗೆ. ಬೆಳಿಗ್ಗೆ ಬರ್ತಾ ಇದ್ದ ಹಾಗೆ ನನ್ನ ಮೈದನ ಅದಕ್ಕೆ ಗುಡ್ ಮಾರ್ನಿಂಗ್ ಅಂದರೆ ನನ್ನ ಮೈದು ಗುಡ್ ಮಾರ್ನಿಂಗ್ ಅಂತ ಅನ್ನೋದು. ಅಷ್ಟು ಚಂದ, ಎಲ್ರೂ ಅಷ್ಟು ಪ್ರೀತಿ ಕೊಡ್ತಾರೆ. ಆಮೇಲೆ ಹೊಟ್ಟೆ ಹಶುವಾದಾಗ ಊಟ ಕೊಡೋರಿದ್ದಾರೆ, ತಲೆನೋವು ಅಂತ ಅಂದಾಗ ನಮ್ಮ ಅತ್ತೆ ತೊಡೆ ಮೇಲೆ ಹಾಕೊಂಡು ನನ್ನ ಮಲಗಿಸ್ತಾರೆ. ಅಂದರೆ ತುಂಬ ಸೀನ್ ಇರುತ್ತೆ. ಆಮೇಲೆ ನನ್ನ ಅತ್ತೆ ಅವ್ರವ್ರ ಏಜ್ ತಕ್ಕಂತೆ ತುಂಬ ನಿಲ್ಲಕ್ಕಾಗಲ್ಲ. ಅವ್ರ ಕಾಲು ನೋವು ಅಂತ ಅಂದಾಗ ನನಗೇನು ಅನ್ಸಲ್ಲ. ನನ್ನ ತಾಯಿ ಕಾಲು ನೋವು ಅಂದರೆ ನಾನು ಒತ್ತೀನಲ್ಲ, ಐ ಮೀನ್ ನನ್ನ ಅತ್ತೆ ಕಾಲನ್ನ ಹಾಕ್ಕೊಂಡು ನಾನು ಅವ್ರ ಕಾಲು ಒತ್ತು, ಇಷ್ಟು ಬಾಂಡಿಂಗ್ ಇದೆ ನಮಗೆ. ಎಸ್ಪೆಷಲಿ ನಾವು ಅತ್ತೆ ಆಗಿರ್ಬೋದು, ದೇವಿಯಾನಿ ಕ್ಯಾರೆಕ್ಟರ್ ಆಗಿರ್ಬೋದು, ಮ್ಯಾಮ್ ಕ್ಯಾರೆಕ್ಟರ್, ನನ್ನ ಮೈದನ, ಆಮೇಲೆ ಅಂಜು ಕ್ಯಾರೆಕ್ಟರ್, ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ ಆಫ್ ಸ್ಕ್ರೀನ್. ಖುಷಿ. ಇನ್ನು ಯಾವುದೇ ಒಬ್ರು ಕಲಾವಿದೆ ಅಂದ್ರೆ ತುಂಬಾ ಡ್ರೀಮ್ ರೋಲ್ ಅಂತ ಇರುತ್ತೆ. ಆಲ್ರೆಡಿ ನೀವು ಹೀರೋಯಿನ್ ಆಗ್ಬಿಟ್ಟಿದ್ದೀರಾ, ಹೀರೋಯಿನ್ ಕ್ಯಾರೆಕ್ಟರ್ ಸಿಕ್ಬಿಟ್ಟಿದೆ. ಸೊ ನಂಗೆ ಇಂಥದ್ದೊಂದು ಡ್ರೀಮ್ ರೋಲ್ ಇದೆ, ನೀವು ಇಂಡಸ್ಟ್ರಿಗೆ ಬಂದಮೇಲೆ ರೋಲ್ ಮಾಡೆಲ್ ಅಂತ ಇದ್ರೆ, ಫೇವ್ರೆಟ್ ಹೀರೋಯಿನ್ ಅಂತಿದ್ರೆ ಯಾರಿಷ್ಟ? ನಿಮ್ಮ ಡ್ರೀಮ್ ರೋಲ್ ಯಾವುದು? ನಿರೂಷಾ ಅವ್ರದ್ದು. ನನಗೆ ಆ್ಯಕ್ಚುಲಿ ಫೇವ್ರೆಟ್ ಹೀರೋಯಿನ್ ಅಂತ ಅಂದರೆ ನಂಗೆ ರಚಿತಾ ರಾಮ್ ಅವ್ರು ತುಂಬ ಇಷ್ಟ. ಬಿಕಾಸ್ ಅವ್ರು ಆನ್ ಸ್ಕ್ರೀನ್ ಅನ್ನೋದಕ್ಕಿಂತ ಆಫ್ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಬಾರೋ ಇಲ್ಲಿ ಹೋಗೋ ಅಲ್ಲಿ, ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಮುದ್ದಾಗಿದ್ದಾರೆ. ಸೊ ನಂಗೆ ರಚಿತಾ ರಾಮ್ ಅವ್ರು ಅಂದರೆ ಇಷ್ಟ. ಹೀರೋ ಅಲ್ಲಿ ಆಬ್ವಿಯಸ್ಲಿ ದರ್ಶನ್ ಸರ್ ಅಂದರೆ ತುಂಬಾ ಇಷ್ಟ. ದರ್ಶನ್ ಫ್ಯಾನ್. ದರ್ಶನ್ ಸರ್ ಫ್ಯಾನ್. ಎಸ್, ದರ್ಶನ್ ಸರ್ ಫ್ಯಾನ್, ನಾನು ಡಿ ಬಾಸ್ ಫ್ಯಾನ್. ಎಲ್ಲ ತುಂಬ ಜನ ಡಿ ಬಾಸ್ ಫ್ಯಾನ್ ಇರ್ತೀರಾ ಅಂತ ಗೊತ್ತು. ನಾನು ನಿಮ್ಮ ಲಿಸ್ಟ್ಗೆ ಹಾಕೊಳ್ಳಿ, ನಾನು ಡಿ ಬಾಸ್ ಫ್ಯಾನೇ. ನನಗೂ ತುಂಬ ಇಷ್ಟ ಅವ್ರ ದತ್ತಾ ಫಿಲಮ್. ನನ್ನ ಚಿಕ್ಕವಳು ಸ್ಕೂಲಲ್ಲಿನೋ ಇದೆ ಅವ್ರ ದತ್ತಾ ಫಿಲಮ್, ಒನ್ ಆಫ್ ದ ಫೇವ್ರೆಟ್ ಫಿಲಮ್. ನಂಗೆ ದರ್ಶನ್ ಸರ್ನ ಮತ್ತೆ ಆ ಥರ ನೋಡಬೇಕು ಅಂತ ತುಂಬ ಕಾಯ್ತಾ ಇದ್ದೆ. ಮಂಡ್ಯ ಸೀಮೆ ಅವರ ಫೇವ್ರೆಟ್ ಗಾಡ್ ಸಿನಿಮಾ ಇಂಡಸ್ಟ್ರಿನಲ್ಲಿ ದರ್ಶನ್ ಅವ್ರಂತ ಅನ್ಸುತ್ತೆ. ಸೊ ಮಂಡ್ಯ ಹುಡುಗಿಗೆ ದರ್ಶನ್ ಅಂದ್ರೆ ತುಂಬಾ ಫೇವ್ರೆಟ್. ಈ ಒಂದು ಮಾತಿನಿಂದ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಹೇಳೋಕೆ, ಏಕೆಂದ್ರೆ ದರ್ಶನ್ ಸರ್ ಫ್ಯಾನ್ಸ್ ಅಷ್ಟು ಎತ್ತರಕ್ಕೆ ನಿಮ್ಮನ್ನ ಏರಿಸ್ತಾರೆ ಅಂತಾನೆ ಹೇಳ್ಬೋದು. ನಾನು ಈ ತರ ಒಂದು ಡ್ರೀಮ್ ರೋಲ್ ಮಾಡಬೇಕು ಅಂತ ಇದ್ರೆ ಯಾವ್ದಾದ್ರು ಇದೆಯಾ ನಿರೂಷಾ ಅವರಿಗೆ? ನನಗೆ ಡ್ರೀಮ್ ರೋಲ್ ಅಂದರೆ ಈ ಅಪ್ಪಟ ಒಂದು ಹಳ್ಳಿ ಹುಡುಗಿ, ರಗ್ಗಡ್ ಹುಡುಗಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಯಾರೇ ಕೂಗಾಡಲಿ ಸಿನಿಮಾ ಇದೆ, ನಮ್ಮ ಪುನೀತ್ ಸರ್ ಸಿನಿಮಾ. ಅದರಲ್ಲಿ ಅವ್ರ ಹೆಸರು ನನಗೆ ನೆನಪಾಗ್ತಿಲ್ಲ. ಹಳ್ಳಿಯಲ್ಲಿರಬೇಕಾದ್ರೆ ಆ ಕುರಿ ಎಲ್ಲ ಮೇಯಿಸ್ಕೊಂಡು ಒಬ್ರಿರ್ತಾರೆ, ಆ ಥರ ರೋಲು. ಈ ಲಂಗ ದಾವಣಿ ಹಾಕ್ಕೊಂಡು ವಿತೌಟ್ ಮೇಕಪ್ ಅಥವಾ ಡಾರ್ಕ್ ಶೇಡ್ ಮಾಡಿಕೊಂಡು ಡಿಗ್ಲಾಮರ್ ಆಗಿ ಸ್ಪೇಸ್ ಇರಬೇಕು. ನಾನು 10 ನಿಮಿಷ ಬಂದು ಹೋಗ್ತೀನೋ ಸ್ಕ್ರೀನಲ್ಲಿ, ಅದೆಲ್ಲ ಮ್ಯಾಟ್ರಲ್ಲ, ಅದಷ್ಟು ಇಂಪ್ಯಾಕ್ಟ್ ಆಗಿರಬೇಕು. ಆ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಇಷ್ಟ. ಆಲ್ರೆಡಿ ಕಿರುತೆರೆಯಲ್ಲಿ ಮಿಂಚ್ತಾ ಇದ್ದೀರಾ. ನಿಮಗೆ ಸಿನಿಮಾದಿಂದ ಯಾವ್ದಾದ್ರು ಕರೆ ಬಂದಿದೆಯಾ ಅಥವಾ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿದ್ರಾ? ಇಲ್ಲ, ಬರ್ತಾ ಇದೆ ಕರೆ, ಬಟ್ ನನ್ಗದೊಂದು ಸ್ವಲ್ಪ ನನಗೆ ಭಯನೂ ಇದೆ. ಅಂದ್ರೆ ಇದು ನಮ್ಮ ಫ್ಯಾಮಿಲಿ ತರ ಚಿಕ್ಕದಿದು, ನಮ್ಮ ಸೀರಿಯಲ್ ಇಂಡಸ್ಟ್ರಿ ಅಡ್ಜಸ್ಟ್ ಆಗ್ಬಿಟ್ಟಿದೀನಿ. ಸಿನಿಮಾ ಅಂದ್ರೆ ಸ್ವಲ್ಪ ಭಯ ನನಗೆ. ನನ್ನ ತಾಯಿಗೆ ತುಂಬಾ ಇಷ್ಟ ಸಿನಿಮಾ, ಆಪರ್ಚುನಿಟೀಸ್ ಬಂದಾಗ ಒಪ್ಕೊ ಅಂತೆಲ್ಲ ಅಂತಾರೆ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಬಟ್ ಸಿನಿಮಾ ಸ್ವಲ್ಪ ಭಯ ಇದೆ ಹೋಗೋಕ್ಕೆ, ದೊಡ್ಡವರಿಲ್ಲ, ಇಲ್ಲಾಂದ್ರೆ ನಾನು ಚಿಕ್ಕ ಹುಡುಗಿ ತರ ಇರ್ತೀನಿ, ಅದಷ್ಟೇ. ಓಕೆ, ಫ್ರೀ ಟೈಮ್ಸಲ್ಲಿ ಆಲ್ಮೋಸ್ಟ್ ಗೊತ್ತು ಸೀರಿಯಲಲ್ಲಿರೋರು ಶೂಟಿಂಗಲ್ಲಿ ತುಂಬ ಬ್ಯುಸಿ ಇರ್ತಾರೆ, ಸ್ಕೆಡ್ಯೂಲ್ಸ್ ತುಂಬ ಟೈಟ್ ಇರುತ್ತೆ. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ನೀವು? ತುಂಬ ಒಂಥರ ಹೊರಗಡೆ ಸುತ್ತಾಡೋ ಹುಡುಗಿನ ಅಥವಾ ಮನೇಲಿ ಇರುವಂಥ ಫ್ಯಾಮಿಲಿ ಟೈಪ್ ಹುಡುಗಿನ ಅಂತ? ನನಗೆ ಫ್ರೀ ಸಿಕ್ಕಿದಾಗೆಲ್ಲ ನಾನು ಮಂಡ್ಯ ಹುಡುಗಿ ಅಂತ ಹೇಳಿದ್ನಲ್ಲ, ಸಕ್ಕದಾಗ ಕೋಳಿ ಸಾರು, ಮಟನ್ ಸಾರು ಮಾಡ್ತೀನಿ. ನಾನ್ ವೆಜ್ ಪ್ರಿಯ ಅಂದರೆ ಬೇರೆ ಲೆವೆಲ್ ಅಂತ ಹೇಳ್ಬೋದು. ನನ್ನ ಮನೇಲಿರೋರು ಎಲ್ಲರೂ ನಾನ್ ವೆಜ್ ಪ್ರಿಯರೇ. ನನ್ನ ಅಣ್ಣ, ನನ್ನ ತಮ್ಮ ಆಗಿರ್ಬೋದು, ನನ್ನ ತಾಯಿ, ನನ್ನ ಅಪ್ಪ, ಎಲ್ಲರೂ ನಾನ್ ವೆಜ್ ಪ್ರಿಯರೇ. ಏನು ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ. ಬೆಳಗ್ಗೆ ಕೈಮಾ ಸಾರು, ಮುದ್ದೆ, ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಕ್ಕೆ ಸೇವಿ ಇಷ್ಟ, ಅವ್ರಿಗೂ ಮಾಡ್ಕೊಡ್ತೀನಿ. ನಿಮಗೆ ಈ ಮಾತು ಹೇಳ್ತಾನೆ, ಓ ಇಂಥ ಹುಡುಗಿ ನನಗೆ ಸಿಗ್ಬಾರ್ದ ಅಂತ ತುಂಬ ಜನ ಫ್ಯಾನ್ಸ್ ಆಗ್ಬಿಡ್ತಾರೆ, ನೋಡ್ಕೊಳ್ಳಿ ಈ ಮಾತಿಗೆ. ನನಗೆ ಅಂದರೆ ನನಗೆ ಅಡುಗೆ ತಿನ್ನೋರು ಇದ್ದಾರೆ ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟ. ನೀ ಏನಾದರೂ ಕೇಳು, ಬೆಳಗ್ಗೆನೇ ಮಟನ್ ಸಾರು ಕೇಳ್ತೀಯ, ಮಾಡ್ಕೊಡ್ತೀನಿ ನಾನು. ನನಗೆ ಅಷ್ಟು ಇಷ್ಟ, ನಾನು ತಿನ್ನೋಕ್ಕೆ ಇಷ್ಟ. ಆ್ಯಂಡ್ ನಾನ್ ವೆಜ್ ಪ್ರಿಯೇ ನಾನು. ಸೊ ಫ್ರೀ ಇದ್ದಾಗ ನಾನ್ ವೆಜ್ ಕುಕ್ ಮಾಡಿಬಿಟ್ಟು ಕೊಡ್ತೀನಿ. ಅದಾದಮೇಲೆ ನನಗೆ ಮೈಸೂರು ಅಂದರೆ ಪ್ರಾಣ. ವಾವ್, ವೆರಿ ನೈಸ್. ನಂಗೆ ತುಂಬ ಇಷ್ಟ ಮೈಸೂರು ಅಂದರೆ. ನಾನು ಖುಷಿಯಾಗಿದ್ದಾಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ನನಗೇನೋ ನೋವು ಆಯಿತಾ ಅವಾಗಲೂ ಹೋಗ್ತೀನಿ, ಏನೂ ಇಲ್ವಾ ಅವಾಗಲೂ ಹೋಗ್ತೀನಿ. ನಂಗೆ ಸ್ಕೆಡ್ಯೂಲ್ ಬ್ರೇಕ್ ಸಿಕ್ಬಿಡ್ತು ಅಂದರೆ ಅಮ್ಮನ ನೋಡೋಕೆ ಹೊಟ್ಟೋಗ್ತೀನಿ. ನನಗೇನೋ ಒಂಥರ ನೆಮ್ಮದಿ, ಪ್ರಶಾಂತ
ಅರ್ಥವಾಗಿರುತ್ತೆ ಅಂತ ಅನ್ಸುತ್ತೆ. ಓಕೆ, ಎಲ್ಲ ಪ್ರಶ್ನೆಗಳಿಗೂ ತುಂಬಾ ರಗಡ್ ಆಗಿ ಓಪನ್ ಆಗಿ ಮಾತಾಡ್ತಿದ್ದೀರಾ. ಈ ಪ್ರಶ್ನೆಗೆ ನೀವು ಆನ್ಸರ್ ಮಾಡಲೇಬೇಕು. ನಿರುಷಾಗೆ ಡ್ರೀಮ್ ಬಾಯ್ ಇದ್ದಾರಾ, ಬಾಯ್ ಫ್ರೆಂಡ್ ಇದ್ದಾರಾ, ಅಥವಾ ಯಾರನ್ನಾರು ಇಷ್ಟಪಟ್ಟಿದ್ದಾರಾ ನಿರುಷಾ ಅವರು? ಯಾರು ನಿಮ್ಮ ಬಾಯ್ ಫ್ರೆಂಡ್? ಯಾರು ನನ್ನ ಬಾಯ್ ಫ್ರೆಂಡ್ ಗೀ ಫ್ರೆಂಡ್ ಅಂದರೆ ನಮ್ಮಮ್ಮ ಹಂಗೆ ಮಂಡ್ಯದ ಸ್ಟೈಲಲ್ಲೇ ಕಾಲ್ಗಿಲ್ ಮುರಿದಾಕ್ಬಿಡ್ತಾರೆ ನನಗೆ. ಆ ಥರ ಎಲ್ಲ ಏನೂ ಇಲ್ಲ. ನೀವು ಹೇಳಿದ್ರೆ ಡ್ರೀಮ್ ಬಾಯ್ ಹೇಳಿ, ನಿಮ್ಮ ಡ್ರೀಮ್ ಬಾಯ್ ಹೇಗಿರಬೇಕು? ನನ್ನ ಡ್ರೀಮ್ ಬಾಯ್ಗೆ ಮೊದಲನೇ ಕ್ವಾಲಿಟಿ ನೋಡಿ, ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರಬೇಕು. ಕೇಳಿಸ್ಕೊಳ್ಳಿ ಎಲ್ಲ ಗಂಡು ಮಕ್ಕಳು, ಡ್ರೀಮ್ ಬಾಯ್ ಕ್ವಾಲಿಟಿ ಹೇಳ್ತಾ ಇದ್ದಾರೆ ನಿರುಷಾ ಅವರು. ಕ್ವಾಲಿಟಿ ನಿಮಗೆ ಜಾಯಿಂಟ್ ಫ್ಯಾಮಿಲಿ ಇರಬೇಕು. ನನಗೆ ಮದುವೆ ಆದಮೇಲೆ ನಾನು ನನ್ನ ಗಂಡ ಸಪ್ರೇಟಾಗಿ ಹೋಗೋದು ಇಷ್ಟ ಇಲ್ಲ. ನನ್ನ ಅತ್ತೆ, ನನ್ನ ಮಾವ, ನನ್ನ ಗಂಡಂಗೆ ಒಂದಿಬ್ರು ಜನ ತಂಗಿರು ತಮ್ಮಂದಿರು ಎಲ್ಲರೂ ಇರಬೇಕು. ಅಜ್ಜಿ ತಾತ ಎಲ್ಲ ಪಿತ 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 ಅಂತ ಇರಬೇಕು ಮನೆ ತುಂಬ. ನನಗೆ ಇಬ್ಬಿಬ್ಬರೇ ಮೂರು ಜನ ಇರೋದೆಲ್ಲ ಇಷ್ಟ ಇಲ್ಲ. ಅದಾದಮೇಲೆ ನನಗೇನು ಅಷ್ಟು ಅನ್ಬೇಕು ಇಷ್ಟು ಅನ್ಬೇಕು, ನಾರ್ಮಲ್ ಹುಡುಗ, ನಾರ್ಮಲ್ ಒಂದು ಮಿಡಲ್ ಕ್ಲಾಸ್ ಹುಡುಗ ಸಿಕ್ಕಿದ್ರು ಸಾಕು. ಆರಾಮಾಗಿ ನೆಮ್ಮದಿಯಾಗಿ ಒಂದು ಜೀವನ. ಹೇಳಿದಾರಲ್ಲ ನಮ್ಮ ಡಿ ಬಾಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು, ಆ ಥರ ಒಂದು ಹುಡುಗ. ಅದಾದಮೇಲೆ ನಾನು ಅಂದ್ಕೊಂಡಿರೋದು ಸಾಕು, ಇವಾಗ ಏನು ಆ್ಯಕ್ಟ್ ಮಾಡ್ತೀನಿ ಅಷ್ಟು ಸಾಕು. ಮದುವೆ ಆದಮೇಲೆ ಬೇಕಾದ್ರೆ ನಾನು ಮಾಡಿರೋ ಎಪಿಸೋಡ್ನೇ ಜಿಯೋ ಸ್ಟಾರಲ್ಲಿ ನಾನೇ ನೈಟಿ ಹಾಕೊಂಡು ಕೂತ್ಕೊಂಡು ಮನೇಲಿ ನೋಡ್ತೀನಿ ನಮ್ಮ ಅತ್ತೆ ಮಾವನ ಜೊತೆ. ಈ ಥರ ನಂಗೆ ಚಿಕ್ಕ ಆಸೆ. ನೀಟಾಗಿ ಒಂದು ಮದುವೆ ಆಗಬೇಕು, ಒಂದು ಕೂಡು ಕುಟುಂಬಕ್ಕೆ ಹೋಗಬೇಕು, ಒಂದು 4-5 ಜನ ಮಕ್ಳನ್ನ ಮಾಡ್ಕೊಂಡು ಆರಾಮಾಗಿ ಡಿ ಬಾಸ್ ಹೇಳಿರೋ ಥರ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಟ್ಯಾಗ್ ಲೈನ್ ಕೂಡ ನಿರುಷಾ ಅವ್ರಿಗೆ ಹೊಂದಾಣಿಕೆ ಆಗತ್ತೆ. ಸೊ ಇನ್ನು ನಿರುಷಾ ನನ್ನ ಸಾಧನೆ ಮಾಡಬೇಕು, ಈಗ ಆಲ್ರೆಡಿ ಮಾಡಿದ್ದೀರಾ ನೀವು, ಇನ್ನೂ ಏನಾದರೂ ಮಾಡಬೇಕು ಅಂತ ಇದ್ರೆ ಏನು ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಏನಾದ್ರು ಗುರಿ ಇಟ್ಕೊಂಡಿದ್ದೀರಾ? ಇನ್ನು ಓದಬೇಕು ಆ ಥರ ಏನಾದ್ರು ಇದೆಯಾ? ನಾನು ಅಂದ್ಕೊಂಡಿರೋ ನನಗೇನೋ ಒಂದು ಚಿಕ್ಕ ಆಸೆ ಇದೆ. ನಾನೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಅದು ಮೇ ಬಿ ಕಾರ್ಯರೂಪಕ್ಕೆ ಬರ್ತಾ ಇದೆ, ಆದಷ್ಟು ಬೇಗ ಬರಬಹುದು. ಅದು ಒಂದು ಆಸೆ ಇದೆ ನನಗೆ. ಅದು ನನ್ನ ಫ್ಯಾಮಿಲಿ ಕೂಡ ತುಂಬ ಆಸೆ. ಸೊ ಅದೊಂದು ಮಾಡಿದ್ರೆ ಸಾಕು. ಓಕೆ, ಬಹಳಷ್ಟು ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ರೆ. ಇನ್ನು ಕಡೆಯದಾಗಿ ನಿಮ್ಮ ಒಂದು ಸೀರಿಯಲ್ ಮೂಲಕ ಹಾಗೂ ನಿಮ್ಮ ಮೂಲಕ ನಮ್ಮ ಗ್ಯಾರಂಟಿ ನ್ಯೂಸ್ಗೆ, ನಿಮ್ಮ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ನಂಗೆ ತುಂಬ ಪ್ರೀತಿ ತೋರಿಸಿದ್ದೀರಾ. ಇನ್ನು ಮುಂದಕ್ಕೂ ಇಷ್ಟೇ ಪ್ರೀತಿ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ನೀವು ಭೂಮಿ ಅಂತ ನಮ್ಮ ಕೈ ಹಿಡಿತೀರೋ, ನಾವು ಅಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತೀವಿ. ನಿಮಗೆ ಮನರಂಜನೆ ಪೋಷನಲ್ಲಿ ನಾವು ಯಾವತ್ತೂ ಕಡಿಮೆ ಮಾಡಲ್ಲ, ಅತಿ ಹೆಚ್ಚು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಏನಾದರೂ ತಪ್ಪಾಗಿದ್ರೆ ನಮ್ಮ ಕಡೆಯಿಂದ, ಅಥವಾ ನಮ್ಮ ಆ್ಯಕ್ಟಿಂಗೋ ಅಥವಾ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾವು ಮಾಡಬೇಕು ಅಂತ ನಾವು ಮಾಡಿರಲ್ಲ, ಏನೋ ಒಂಚೂರು ಎರರ್ ಅಂತ ಇರುತ್ತಲ್ಲ ಮನುಷ್ಯನಲ್ಲಿ, ಆ ಥರ. ಆ್ಯಂಡ್ ಮುಂದೆ ತುಂಬ ದೊಡ್ಡ ಟ್ವಿಸ್ಟ್ ಇದೆ ಸೀರಿಯಲಲ್ಲಿ. ನನ್ನ ಕಾಂಟ್ರಾಕ್ಟ್ ಬೇರೆ ಮುಗೀತಾ ಇದೆ. ಭೂಮಿಗೆ ನಿಜವಾಗ್ಲೂ ಅಜಿತ್ ಮೇಲೆ ಲವ್ ಆಗುತ್ತಾ, ಆ ಕಾಂಟ್ರಾಕ್ಟ್ ಪೇಪರ್ನ ಅರಿತಾರ ಅಥವಾ ಜೋಡಿಸ್ತಾರ, ಏನಾಗುತ್ತೆ ಅನ್ನೋದು ಸೂಪರ್ ಆಗಿರೋ ಟ್ವಿಸ್ಟ್ ಇದೆ. ಆ್ಯಂಡ್ ಕತೆ ಕೇಳಿದ ತಕ್ಷಣ ನನಗೆ ಫುಲ್ ವಾವ್ ಅಂತ ಅನ್ನಿಸ್ಬಿಡ್ತು. ಸೊ ಪ್ಲೀಸ್ ಮಿಸ್ ಮಾಡದೆ ನಿನ್ನ ಜೊತೆ ನನ್ನ ಕತೆ ನೋಡಿ ಸ್ಟಾರ್ ಸುವರ್ಣದಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ. ಓಕೆ ಭೂಮಿ ಅವರಿಗೆ, ಕೊನೆಯದಾಗಿ ನನ್ನ ಪ್ರಶ್ನೆ, ನೀವು ಡಿ ಬಾಸ್ ಫ್ಯಾನ್ ಅಂತ ಹೇಳಿದ್ರ, ಸೊ ದರ್ಶನ್ ಸರ್ ಈಗಿರುವಂತಹ ಸ್ಥಿತಿಗೆ ಏನು ವಿಶ್ ಮಾಡ್ತೀರಾ? ಯಾಕಂದ್ರೆ ಎಲ್ಲ ಡಿ ಬಾಸ್ ಫ್ಯಾನ್ಸ್ ತುಂಬಾ ಬೇಜಾರಲ್ಲಿದ್ದಾರೆ. ಸೊ ನೀವು ದರ್ಶನ್ ಸರ್ಗೆ ಏನು ವಿಶ್ ಮಾಡ್ತೀರಾ? ಯಾವ ಒಂದು ರೇಂಜಲ್ಲಿ ಅವ್ರನ್ನ ನೋಡಕ್ಕೆ ಇಷ್ಟಪಡ್ತೀರಾ? ಗಜಕ್ಕೆ ಏನು ಹೇಳೋಕ್ಕಾಗುತ್ತೆ, ಅವ್ರು ಎಲ್ಲೇ ಇದ್ರು ಗಜಾನೇ. ಅವರ ಎಂಟ್ರಿಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಬೀಯಿಂಗ್ ಅ ಫ್ಯಾನ್, ನಾನು ಅವ್ರ ದೊಡ್ಡ ಫ್ಯಾನ್ ಆಗಿ, ಸರ್ ನಿಮ್ಮ ಎಂಟ್ರಿಗೆ ನಾವು ಕಾಯ್ತಾ ಇದ್ದೀವಿ. ಡೆಫಿನೆಟ್ಲಿ ನಿಮ್ಮ ಎಂಟ್ರಿ ಬೇರೆ ಲೆವೆಲಲ್ಲೇ ಇರುತ್ತೆ ಅಂತ ಗೊತ್ತು. ಆ್ಯಂಡ್ ಜೈ ಡಿ ಬಾಸ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಿರುಷಾ ಅವರು ತಮ್ಮ ಸೀರಿಯಲ್ ಜರ್ನಿ ಬಗ್ಗೆ, ಸಿನಿಮಾ ಜರ್ನಿ ಬಗ್ಗೆ ಮಾತನಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ನಿರುಷಾ, ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಅಷ್ಟೇ ತುಂಬ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಜನಕ್ಕೆ ಏನು ತಲುಪಬೇಕು ಅವ್ರ ಪ್ರಶ್ನೆಗಳು ಎಲ್ಲ ನಿಮ್ಮ ಮುಖಾಂತರ ಕೇಳಿದ್ರಿ. ಆ್ಯಂಡ್ ಇವು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಸಲ್ವಾರ್ ಮೇಲೆ ನಂಗೆ ಲವ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಹೀರೋಯಿನ್ ನಿರುಷಾ ಅಲಿಯಾಸ್ ಭೂಮಿ ಅಂತಲೇ ಖ್ಯಾತಿ ಪಡೆದಿರುವಂಥ ನಿರುಷಾ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.